ಸಿಬ್ಬಂದಿನೂ ಕೂಡ ಅದ್ರ ಜೊತೆಗೆ ಹಾಕಿದ್ದೀವಿ. ವಿಶೇಷವಾಗಿ ನಮ್ಮ ಹೋಮ್ ಗಾರ್ಡ್ಸ್ನ ತಗೋಬೇಕು ಅಂತ ಒಂದು ಆದೇಶ ಆಗಿ ಹೋಮ್ ಗಾರ್ಡು ಕೂಡ ಇದು ಮಾಡ್ತಿದ್ದೀವಿ. ನಾವೀಗ ಇದನ್ನ 2 ಪಾಳಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಇದನ್ನ ಉದ್ಘಾಟನೆ ಮಾಡಿದ್ದೀವಿ. ಇದರ ಸಫಲತೆಯನ್ನು ಎಲ್ಲರೂ ಪಡಿಬೇಕು. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಯಾವ ಹೆಣ್ಮಕ್ಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆದರೆ ಅದಕ್ಕೆ ನಾವು 24x7 ನಾವು ಸನ್ನದ್ಧರಾಗಿರ್ತೀವಿ. ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಅಕ್ಕಾಪಡೆ ಮಾಡ್ತದೆ. ಈ ಒಂದು ಅಕ್ಕಾಪಡೆಯಲ್ಲಿ ಟೋಟಲ್ 4 ಜನ ಹೋಮ್ ಗಾರ್ಡ್ಸ್ನ ಆಲ್ರೆಡಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಅವರಿಗೆ ತರಬೇತಿಯನ್ನು ಕೂಡ ನೀಡಿರ್ತಾರೆ. ಈಗ ಅವತ್ತು ಪಾಳಿ ಬಂದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆ ಗಂಟ, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಒಂದು ಪಾಳಿನಲ್ಲಿ 2 ಹೋಮ್ ಗಾರ್ಡ್ಸ್ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇನ್ನೂ 2 ಹೋಮ್ ಗಾರ್ಡ್ಸ್ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ವರ್ಷದ ಮೇಲ್ಪಟ್ಟಂತ ಸಿ ಸರ್ಟಿಫಿಕೇಟ್ ವಿದ್ಯಾರ್ಥಿಗಳು ಸಿಗೋದು ಕಷ್ಟ. 25 ವರ್ಷ ಸಿ ಸರ್ಟಿಫಿಕೇಟ್ ಹೋಲ್ಡರ್ NCC ಕೆಡೆಟ್ಸ್ ಅನ್ನ ಮಾಡಿದ್ದಲ್ಲಿ ಖಂಡಿತ 25 ವರ್ಷದ ಮೇಲ್ಪಟ್ಟ ಸಿ ಸರ್ಟಿಫಿಕೇಟ್ ಹೋಲ್ಡರ್ NCC ಕೆಡೆಟ್ಸ್ ನಮ್ಮಲ್ಲಿ ಹೆಣ್ಮಕ್ಳು ಸಿಗ್ತಾರೆ, SWs ಅನ್ನುವಂಥದ್ದು. ಸೊ ನಾನು ಬಹಳ ಸಂತೋಷ ಪಡುವಂತ ಒಂದು ವಿಚಾರ ಇದು. ನನಗೆ ಸಂತೋಷ ಇದೆ, ಜೊತೆಗೆ ಇದು ಖಂಡಿತ ತುಂಬಾ ಚೆನ್ನಾಗಿ ನಡೆಯುತ್ತೆ. ನಮ್ಮ ಹೆಣ್ಮಕ್ಳಿಗೆ ತಾವು ಕೊಡ್ತಾ ಇರುವಂತ ಒಂದು ಯೋಜನೆ ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆಗುತ್ತೋ ಅಥವಾ ಸಾರ್ವಜನಿಕ ಸ್ಥಳಗಳು, ಶಾಲಾ ಕಾಲೇಜುಗಳಾಗಿರ್ಬೋದು, ಜಾತ್ರೆಯಲ್ಲಾಗಿರ್ಬೋದು, ಎಲ್ಲಾದ್ರೂ ಹೆಣ್ಣು ಮಕ್ಕಳಿಗೆ ಮತ್ತೆ ಮಹಿಳೆಯರಿಗೆ ಏನೇ ತೊಂದರೆ ಆದ್ರೂ ಕೂಡ ನಮಗೆ ಅಂದ್ರೆ ಒಂದು ಸಹಾಯವಾಣಿ ನಂಬರ್ ಇದೆ 181 ಹಾಗೂ 1098 ಮತ್ತೆ 112. ಯಾವುದಕ್ಕಾದ್ರೂ ನೀವು ನಿಮ್ಮ ಸಮಸ್ಯೆ ಆಗಿದ್ದಾಗ ಕಾಲ್ ಮಾಡಿ, ನಾವು ತಕ್ಷಣ ಅಲ್ಲಿಗೆ ಬಂದು ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೇವೆ. ಹಾಗೂ ಎಲ್ಲಾ ಮಹಿಳೆಯರಿಗೆ ಅಕ್ಕಾಪಡೆ ಇದ್ದೇ ಇದೆ, ನಾವಿದೀವಿ. ನೀವು ಯಾವತ್ತೂ ಕೂಡ ಅಕ್ಕಾಪಡೆ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆ ಆದಾಗ.